ಮನೇಲಿ ಒಂದು ಸಂಭ್ರಮ ನಡೀತು. ಅದೇನಪ್ಪಾ ಅಂತೀರಾ? ಬನ್ನಿ ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ನಾನು ಮೊಹರಂ ಆದ ನಂತರ ನನ್ನ ಅಕ್ಕನ ಮಗಳು ಇವ್ರಿಗೆ 5 ಮಂತ್ ಇದು ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಏನಪ್ಪಾ ಅಂತಂದ್ರೆ ಶ್ರೀಮಂತ. ಹಾಗಾಗಿ ಅಲ್ಲಿ ಸಿಂಪಲ್ ಆಗಿ ಮಾಡೋಣ ಅಂತ ಮಾಡಿದ್ವಿ ನಾವು. ಇಷ್ಟು ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ ದೇವರಾಣೆಗೂ ನಮಗೆ ಗೊತ್ತೇ ಇರ್ಲಿಲ್ಲ. ಬಟ್ ನಡೀತು, ಚೆನ್ನಾಗಿ ನಡೀತು. ಏನು ವಿಘ್ನ ಏನು ಇಲ್ದೆ ಸಖತ್ತಾಗಿ ನಡೀತು. ಏನಪ್ಪಾ ಅಂತಂದ್ರೆ ನಾವು ಮೊಹರಂ ಮುಗಿಸಿದ ನಂತರ ಇನ್ನೇನು ಇವ್ರು ಬೆಂಗಳೂರಲ್ಲಿ ಇರೋದಲ್ವಾ, ಬೆಂಗಳೂರಿಗೆ ಹೋಗೋಣ ಅಂತೇಳಿ ಅಂದ್ರು. ಏನೋ ಸಿಂಪಲ್ ಆಗಿ ಒಂದು ಫಂಕ್ಷನ್ ಮುಗಿಸ್ಬಿಡೋಣ. ಯಾಕಂದ್ರೆ ಮತ್ತೆ ಮತ್ತೆ ಫಂಕ್ಷನ್ ಮಾಡಕ್ಕಾಗಲ್ಲ, ಊರಿಗೆ ಬರಕ್ಕಾಗಲ್ಲ. ಮಗು ಬೇರೆ ಸ್ಕೂಲ್ ಅಡ್ಮಿಷನ್ ಆಗಿದೆ. ಹಾಗೆ ಇವ್ರು ಸಮೇತ ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡ್ತಿದ್ದಾರೆ. ಹಾಗಾಗಿ ಆಗಲ್ಲ ಅಂತೇಳಿ ಇವ್ರು ಏನ್ ಮಾಡಿದ್ರು, ಸರಿ ಆಯ್ತು ಸಿಂಪಲ್ ಆಗಿ ಇಟ್ಕೊಳ್ಳೋಣ ಅಂತಂದ್ರು. ನಮ್ಮ ಅಕ್ಕ ಬಂದು ಆಯ್ತು ಸಿಂಪಲ್ ಆಗಿ ಇಟ್ಕೊಳ್ಳೋಣ ಅಂತ ಅಂದ್ರು. ನೋಡಿ ಹಣ್ಣು ಅವೆಲ್ಲ ತಾಂಬಂದಿದ್ವಿ. ಮೊದ್ಲೇ ತಾಂಬಂದಿದ್ವಿ ಫಂಕ್ಷನ್‌ಗೆ ಅಂತಾನೆ. ಬಟ್ ಇನ್ನೂ ಒಂಚೂರು ಇರ್ಲಿ ಅಂತೇಳಿ ಸಿಂಪಲ್ ಆಗಿ ಮಾಡ್ತಿದೀವಲ್ಲ, ಏನು ಬೇಡ ಬಿಡು, ಹಾರ ಗೀರ ಏನು ಬೇಡ ಅಂತೇಳಿ ಪಾಪ ಹುಡ್ಗಿ ಬೇಡ ಅಂದ್ಬಿಟ್ಲು. ಅಳಿಯ ಅಂತೂ ಅಯ್ಯೋ ಕಾಮನ್ ಆಗಿರೋಣ ಬಿಡು, ಅದ್ರಲ್ಲೇನಿದೆ ಹಂಗೆ ಹಿಂಗೆ ಅಂತಿದ್ರು. ಬಟ್ಟೆ ಚೇಂಜ್ ಮಾಡ್ಕೊ ಹೋಗೋ ಅಳಿಯಂದ್ರು ಅಂದ್ರೆ ಅಳಿಯಂದ್ರು ಏನಂದ್ರು ಗೊತ್ತಾ? ಬೇಡ ಬಿಡಕ್ಕ ಇರ್ಲಿ ಅಂತಂತಿದ್ರು. ಅಷ್ಟ್ರಲ್ಲಿ ಅಕ್ಕ ಬಂದ್ಲು ನೋಡಿ, ನಮ್ ಹುಡ್ಗಿಗಿಂತ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಟ್ಟ ನಮ್ ಅಳಿಯ. ಇದು ನೆಕ್ಸ್ಟ್ ಆಗ್ತೀನಿ ನೋಡಿ. ಫುಲ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಏನು ಅಂತ. ಆದ ನಂತರ ಫ್ರೆಂಡ್ಸ್ ಎಲ್ರು ಶಿವಮೊಗ್ಗದವ್ರು ಜಾಸ್ತಿ ಬಂದಿದ್ರು. ಅಂದ್ರೆ ರಿಲೇಷನ್ಸ್ ಎಲ್ಲ ಶಿವಮೊಗ್ಗದಲ್ಲಿ ಅರ್ಧ ಜಾಸ್ತಿ ಇದ್ದಾರೆ, ಅಲ್ಲೇ ಇದ್ದಾರೆ. ಬಟ್ ಇವ್ರು ನಮ್ಮಕ್ಕ, ಇವ್ರು ನಮ್ಮ ಅಕ್ಕನ ಮಗ, ಇವಳು ದೊಡ್ಡ ಮಗಳು, ಕೂತಿರೋಳು ದೊಡ್ಡ ಮಗಳು. ಇವ್ರು ಮಾತ್ರ ಫ್ಯಾಮಿಲಿ ಇರೋದು ಬೆಂಗಳೂರಲ್ಲಿ. ಹಾಗಾಗಿ ಏನ್ ಮಾಡಿದ್ರು, ಇವ್ರು ಶಿವಮೊಗ್ಗ, ಅಕ್ಕ ಇವರೆಲ್ಲ ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ಜಾಸ್ತಿ ಇದ್ರು. ನೋಡಿ ಇಷ್ಟು ಗ್ರ್ಯಾಂಡ್ ಆಗಿ ಈ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ಬಟ್ ಸಖತ್ ಗ್ರ್ಯಾಂಡ್ ಆಗಾಯ್ತು. ಏನು ಫಂಕ್ಷನ್ ಶ್ರೀಮಂತಕ್ಕೆ ಅಂತ ಕರೆದಿದ್ರುನು ಇಷ್ಟು ಜನ ಬರ್ತಿರ್ಲಿಲ್ಲ. ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ದೂರದಿಂದ ಬಂದಿರೋರು ಅಂದ್ರೆ ಶಿವಮೊಗ್ಗ, ಅವರು ಹಬ್ಬಕ್ ಬಂದಿದ್ರಲ್ವಾ. ಹಾಗಾಗಿ ಅವ್ರು ಮಾರನೇ ದಿನ ಹೋಗ್ಬೇಕಾಗಿತ್ತು. ಹಾಗಾಗಿ ಆ ಮಾರನೇ ದಿನಾನೇ ಇದು ಇಟ್ಕೊಂಡಿದ್ರಲ್ವಾ, ಒಂದು ಫಂಕ್ಷನ್ ಇಟ್ಕೊಂಡಿದ್ರಲ್ಲ. ಹಾಗಾಗಿ ಆ ಫಂಕ್ಷನ್ ಎಲ್ರು ಅಟೆಂಡ್ ಆಗ್ಬಿಟ್ರು. ಖುಷಿ ಆಗೋಯ್ತು. ಹುಡ್ಗಿಗಂತೂ ತುಂಬಾ ಖುಷಿ ಆಗೋಯ್ತು. ನಮ್ ಹುಡ್ಗಿಗೆ ಆಸೆ ಚೆನ್ನಾಗಿತ್ತು ಆಂಟಿ ಅಂತ ಹೇಳ್ತಿದ್ಲು ನನ್ಗೂನು. ಇವನು ದೊಡ್ಡ ಮಗ, 2ನೇ ಪ್ರೆಗ್ನೆನ್ಸಿ ನಮ್ ಮಗಳು. ಕಣ್ಣು ಬೀಳ್ದೇ ಇರ್ಲಪ್ಪ ನನ್ ಮಗಳ ಮೇಲೆ, ನನ್ನ ಅಳಿಯನ್ ಮೇಲೆ ಅಂತ ಹೇಳ್ತಾ ಒಂದ್ ಸೀರೆ ತಗೊಂಡ್ ಹೋದೆ. ಯಾಕೋ ಇದೇ ಆಂಟಿ ನನ್ನ ಹತ್ರ ಈ ಕಲರ್ ಅಂತಿದ್ಲು. ಓಕೆ ನಮ್ಮ ಚೇಂಜ್ ಮಾಡಿಸ್ಕೊಂಡ್ಬಿಟ್ಟು ಇರೋದನ್ನೆಲ್ಲ ಇದ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಸಖತ್ ಗ್ರ್ಯಾಂಡ್ ಆಗೇ ಆಯ್ತು ಫಂಕ್ಷನ್ ಮಾತ್ರ. ಹೇಳಕ್ಕೆ ಆಗಲ್ಲ. ಎಷ್ಟು ಜನ ಗೊತ್ತಾ, ಅವಳು ತುಂಬಾ ಖುಷಿ ಪಟ್ಬಿಟ್ಲು. ಅಯ್ಯೋ ನಾನ್ ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಗ್ರ್ಯಾಂಡ್ ಆಗಿ ಆಗುತ್ತೆ ಅಂತ. ಮನೆಯಲ್ಲಿ ಯಾರು ಬರಲ್ಲ ಬಿಡು ಅಂತ ನಾವು ಸಿಂಪಲ್ ಆಗಿ ಇಟ್ಟಿದ್ವಾ, ಮನೆ ಫುಲ್ ಜನ ತುಂಬ್ಕೊಂಡ್ಬಿಟ್ರು. ಎಷ್ಟು ಖುಷಿ ಆಗೋಯ್ತು ಗೊತ್ತಾ? ಎಷ್ಟು ಖುಷಿ ಇರುತ್ತೆ ಅಲ್ವಾ? ಒಬ್ರಿಂದ ಏನ್ ಸಾಧ್ಯ ಅಲ್ವಾ? ಎಲ್ರೂ ಸೇರಿದ್ರೆ ತಾನೇನೆ ಹಬ್ಬ ಅನ್ಸೋದು. ಒಬ್ಬೊಬ್ರಿಗೆ ಕೂತ್ಕೊಂಡ್ ಹಬ್ಬ ಮಾಡ್ತೀನಿ ಅಂತಂದ್ರೆ ಅದು ಏನು ಲೆಕ್ಕಕ್ಕಿಲ್ದೆ ಇರೋ ಹಬ್ಬ ಅಂತಾನೆ ಹೇಳ್ಬಹುದು. ಬಟ್ ಎಲ್ರೂ ಸೇರಿದ್ರೆ, ಹಿರಿಯರು ಕಿರಿಯರು ಬಂಧು ಬಳಗದವ್ರು ಎಲ್ರೂ ಸೇರಿದ್ರೇನೆ ಅಲ್ವಾ ಹಬ್ಬ. ಆಯ್ತು ಎಲ್ರದು ಶಾಸ್ತ್ರ ಮಾಡೋ ಸಮಯ ಮುಗೀತು. ನಂದು ಲಾಸ್ಟ್ ನಾನ್ ಹೋದೆ. ನಂದು ಶಾಸ್ತ್ರ ಹಂಗೋ ಹಿಂಗೋ ಮುಗೀತು. ನನ್ಗಷ್ಟು ಬರಲ್ಲಪ್ಪ, ಸಾರಿ, ಏನಾದ್ರು ತಪ್ಪಿದ್ರೆ ಸಾರಿ, ಕ್ಷಮಿಸಿ ಅಂತ ಹೇಳ್ತಾ, ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹೈ ಪಾಯಿಂಟ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಗೆ ನಮ್ ಸರ್ದಿ ಮುಗೀತು. ಏನ್ ಇದ್ ಮಾಡ್ಬೇಕು ಎಲ್ಲ ಮಾಡಿ ಮುಗಿಸಿ ಆಯ್ತು, ನನ್ ಸರ್ದಿ ಮುಗೀತು. ನಾನು ರಿಟರ್ನ್ ಬಂದೆ. ಆದ್ಮೇಲೆ ಅಲ್ಲಿಂದ ನಾನು ಈ ಕಡೆ ಬಂದೆ. ಮತ್ತೆ ನಮ್ ಸೌಂದರ್ಯ ಇದಾರಲ್ಲ, ಅವರ ಒಂದು ಅತ್ತೆ ಮತ್ತೆ ನಾದ್ನಿ, ದೊಡ್ಡ ನಾದ್ನಿ ಇಬ್ರು ಬಂದ್ರು. ಆಹಾ ಎಂತ ಸಂಭ್ರಮ, ಮನೆಯಲ್ಲಿ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಆಹಾ ಶಿವಮೊಗ್ಗದವ್ರು ಬಂದ್ರು. ಪಾಪ ಇವ್ರು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದಾರಲ್ಲ ಸಿಸ್ಟರ್, ಅವ್ರ ಮಗು ಪಾಪ ನಿಲ್ತಾನೆ ಇಲ್ಲ. ಎಷ್ಟ್ ಅಳ್ತಿತ್ತು ಗೊತ್ತಾ? ಅಕ್ಕ ಅಳ್ತಾನೆ ಇದಾನೆ, ಏನ್ ಮಾಡೋದಕ್ಕ ಇವ್ನ್ಗೆ ಅಂತಿದ್ಲು ಪಾಪ. ಯಾಕಂದ್ರೆ 3-4 ಡೇಸ್ ಫುಲ್ ಕಾರಲ್ಲಿ ಟ್ರಾವೆಲಿಂಗ್ ಮಾಡ್ಬಿಟ್ಟಿದಾನಲ್ವಾ, ಕೈಯಿಂದ ಈ ಕೆಳಗೆ ಇಳಿಸಿಲ್ಲ. ಫುಲ್ ಹೀಟ್ ಆಗ್ಬಿಟ್ಟಿದೆ, ಬಾಡಿ ಹೀಟ್ ಆಗಿಬಿಟ್ಟಿದೆ ಪಾಪ ಮಗುಗೆ. ಆದ್ರೂ ಅವರು ಅಲ್ಲಿ ಎಷ್ಟು ಸಮಾಧಾನದಿಂದ ಇದ್ರು ಗೊತ್ತಾ? ಇವ್ರಂತೂ ತುಂಬಾ ಒಳ್ಳೆಯವರು. ಹಾಗೆ ಅವರ ಒಂದು ಗಿಫ್ಟ್ ನ ಅವ್ರು ಕೊಟ್ಟಿ ರಿಟರ್ನ್ ಈ ಕಡೆ ಬರ್ತಾ ಇದ್ರು. ಬರೋಕ್ಕಿಂತ ಮುಂಚೆ ಎಲ್ರಿಗೂ ಅಲ್ಲಿ ಏನೋ ಹೇಳಿ ನಗಸ್ತಿದ್ರು ಅವರು. ನೋಡಿ ಅವರ ಒಂದು ಗಿಫ್ಟ್ ಹೀಗಿತ್ತು. ಇವರೆಲ್ಲ ಶಿವಮೊಗ್ಗದವ್ರೆ. ಇವ್ರದ್ ಮುಗೀತು. ಇನ್ನೊಬ್ಬ ಅಕ್ಕ ಬಂದ್ರು. ಅಕ್ಕನು ಎಲ್ರು ಹೆಸರು ಹೇಳೋದ್ ಬೇಡ ಅನ್ಕೊಂಡಿದೀನಿ. ಅಕ್ಕ ಬಂದ್ರು. ಅಕ್ಕರ್ ಸರ್ದಿನೂ ಮುಗೀತು. ನಾನಂತೂ ಫುಲ್ ಖುಷಿ ಆಗಿದೆ, ಯಾಕಂತ ನನ್ಗೊಂದ್ ಲಾಗ್ ಸಿಕ್ತು ಅಂತ. ಮತ್ತೆ ಪಾಪು ಮಾತ್ರ ಅಲ್ಲಿ ಇರ್ತಾನೆ ಇರ್ಲಿಲ್ಲ. ನಮ್ಮವನ್ ಇದಾನೆ, ನನ್ ಚಿಕ್ಕವನ್ ಕರ್ಕೊಂಡ್ ಹೋಗಿದ್ದೆ. ಅವನಂತೂ ಅಲ್ಲೆಲ್ಲೂ ಬರ್ತಾನೆ ಇಲ್ಲ ಗೊತ್ತಾ? ಅವ್ನ್ ದೂರ ಹೋಗ್ತಿದ್ದ. ಇವ್ರು ಅಕ್ಕ ಒಬ್ರೇ ಅಲ್ಲಿ ಫಂಕ್ಷನ್ನಿಗೆ ಅಟೆಂಡ್ ಆದ್ರು. ಆಮೇಲೆ ನಮ್ ಹುಡ್ಗಿ ಇದ್ದು, ಅಣ್ಣ ನೀವ್ ಯಾಕೆ ಬರ್ತಾ ಇಲ್ಲ, ನೀವು ಬನ್ನಿ ಅಂತ ಕರೆದ್ರು. ಆಮೇಲೆ ಪಾಪ ಇವ್ ಅಣ್ಣಾರ್ ಬಂದ್ರು. ಬಟ್ ಖುಷಿ ಆಯ್ತು ನಮ್ಗಂತೂ ತುಂಬಾ ಖುಷಿ ಆಗೋಯ್ತು.
ಏನ್ ಗೊತ್ತಾ? ನಾವು ಎಷ್ಟು ಇಷ್ಟಪಡ್ತೀವೋ ಅವ್ರು ಬರ್ದೇ ಇದ್ದಾಗ ಫೀಲ್ ಆಗುತ್ತೆ. ಬಟ್ ನಾವು ಇಷ್ಟಪಟ್ಟು ಕರ್ದಿರಲ್ಲ. ಅಯ್ಯೋ! ಅವ್ರು ದೂರ ಇರ್ತಾರಲ್ಲಪ್ಪ, ಅವ್ರೆಲ್ ಬರ್ತಾರೆ ಬಿಡು ಅಂತ ಅನ್ಕೊಂಡ್ ಸುಮ್ನೆ ಕರ್ದಿರ್ತೀವಲ್ಲ, ಅವ್ರೆಲ್ರೂ ಬಂದ್ಬಿಟ್ಟಾಗ ಅದ್ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಹುಡುಗಿಯ ಅಜ್ಜಿ ಮತ್ತೆ ಅಕ್ಕ ಅವರು ವೈಟ್ ಸ್ಯಾರಿ ಅಜ್ಜಿ. ಅವ್ರ ಅತ್ತೆ ಬಂದ್ರು. ಅವ್ರಿಬ್ರು ಬಂದು ಅವ್ರದ್ದೇನಿದೆಯೋ ಅವ್ರು ನೆರವೇರಿಸಿ ಬಂದ್ರು ಅಲ್ಲಿಂದ. ಮತ್ತೆ ಎಷ್ಟು ಖುಷಿ ಪಡ್ತಿದ್ಲು ಗೊತ್ತಾ ಅವಳು? ತುಂಬಾನೇ ಖುಷಿ ಪಡ್ತಿದ್ಲು. ನಾನ್ ಆಕ್ಚುಲಿ ಹಿಂಗ್ ಆಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ತುಂಬಾ ಸಂತೋಷವಾಗಿ ಖುಷಿಯಾಗಾಯ್ತು ಈ ಒಂದು ಪ್ರೋಗ್ರಾಮ್. ನನ್ಗಂತೂ ತುಂಬಾ ಖುಷಿ ಆಗೋಯ್ತು. ಸಿಂಪಲ್ ಆಗಿ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಸಖತ್ತಾಗಿ ನಡೀತು. ಇದ್ರಲ್ಲಿ ಏನ್ ಕೊರತೆ ಗೊತ್ತಾ? ಒಂದೇ ಒಂದ್ ಕೊರತೆ ಇದ್ದಿದ್ದು. ಅದನ್ನ ನಾನು ಲಾಸ್ಟ್‌ಗೆ ಹೇಳ್ತೀನಿ. ಈ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತೀನಿ. ಹಾಗೆ ಹೈ ಪಾಯಿಂಟ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನೋಡಿ ನಮ್ಮ ಅಳಿಯಂದ್ರು ಬಂದ್ರು ನೋಡಿ. ನಿಕ್ಕರ್ ಹಾಕೊಂಡು ಶರ್ಟ್ ಹಾಕೊಂಡು ಕೂತ್ಕೊಂಡಿದ್ರು. ಟೀ ಶರ್ಟ್ ಹಾಕೊಂಡು ಅಕ್ಕ ತಂದು ಕೊಟ್ಟಿರೋ ಡ್ರೆಸ್ ಹಾಕೊಂಡ್ಬಿಟ್ಟು ಜುಮ್ ಆಗಿ ಬಂದ್ರು ನೋಡಿ ಈಗ. ನೋಡ್ತಿರೋದ್ ನೋಡಿ ಸೂಪರ್ ಆಗಿದೆ ಅಂತ. ಆಕ್ಚುಲಿ ಅವರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಕರೆಕ್ಟ್ ಸೈಜ್ ಎಲ್ಲ ಕರೆಕ್ಟ್ ತಂದಿದ್ಯಲ್ಲ ಅಕ್ಕ ಅಂತ ತುಂಬಾ ಖುಷಿ ಪಡ್ತಿದ್ದ. ಬಟ್ ಅಕ್ಕ ಅಂದ್ರೆ ಹಾಗೆ ಅಲ್ವಾ? ಹೇಳ್ದೆ ಕೇಳ್ದೆ ಗಿಫ್ಟ್ ಸಡನ್ಲಿ ಸರ್ಪ್ರೈಸ್ ಕೊಡ್ತಾಳಲ್ವಾ? ಅವರೇ ಅಕ್ಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಅವರು ಹಾಗೆ ಇರ್ತಾರೆ. ಆಲ್ಮೋಸ್ಟ್ ಇನ್ನೊಬ್ಬ ತಂಗಿ ಬರ್ಲಿಲ್ಲ. ಅದೇ ಫೀಲ್ ಆಗಿದ್ದವ್ರು. ಇಲ್ಲಿ ಫೀಲ್ ಆಗಿದ್ದೇನಂತಂದ್ರೆ ಇನ್ನೊಬ್ಬ ತಂಗಿ, ನಮ್ಮ ಅಳಿಯನ್ ತಂಗಿ ಬರ್ಲಿಲ್ಲ. ಹಾಗಾಗಿ ಫೀಲ್ ಆದ್ರು. ಎಲ್ರೂ ಫೀಲ್ ಆದ್ರು. ಅದೊಂದು ಬಿಟ್ರೆ ಸೌಂದರ್ಯ ಅವರ ಅತ್ತೆ ಮಗಳು ಮತ್ತೆ ಅವ್ರ ಚಿಕ್ಕಮ್ಮ, ಸೌಂದರ್ಯ ಅವರ ಚಿಕ್ಕಮ್ಮ ಅವರು. ತದನಂತರ ಇವ್ರು ಬಂದು ಅವ್ರ ಅಜ್ಜಿ, ಸೌಂದರ್ಯ ಅವರ ಅಜ್ಜಿ, ಚಿಕ್ಕಜ್ಜಿ ಇವ್ರು. ನಮ್ ಆಂಟಿ, ನಮ್ ಚಿಕ್ಕಮ್ಮ ಇವ್ರು. ಮತ್ತೆ ಚಿಕ್ಕಮ್ಮನ ಮಗಳು. ನೋಡಿ 2 ಕಣ್ಣು ಸಾಲದು ಗೊತ್ತಾ? ಅಷ್ಟು ಚೆನ್ನಾಗಿತ್ತು. ಫಂಕ್ಷನ್ ಮಾತ್ರ ಸೂಪರ್ ಆಗಿತ್ತು. ಖುಷಿ, ಎಲ್ರಿಗೂ ಖುಷಿ. ನಮ್ ಚಿಕ್ಕಮ್ಮ ಅಂತೂ ಮಗ ಬಂದಿಲ್ಲ, ಮಗ ಬರ್ತಾನೆ ಅಂತ ಕಾಯ್ತಿತ್ತು ನಮ್ ಚಿಕ್ಕಮ್ಮ. ಅಯ್ಯೋ ಬರ್ಲಿ ಇರು ಅಂತ ಟೈಮಿಂಗ್ಸ್ ಕೇಳ್ಕೊಂಡ್ ಬಂದಿದ್ರಲ್ಲ, ಹಾಗಾಗಿ ಬರ್ತಾರೆ ಬಿಡು ನಾನಿ ಅಂದ್ರೆ ಅಜ್ಜಿ. ಅಜ್ಜಿ ಬರ್ತಾರ್ ಬಿಡು ಅಂತೇಳಿ ತುಂಬಾ ಖುಷಿ ಪಟ್ರು ಎಲ್ರೂ. ಬೈ ನಾವು ಚೆನ್ನಾಗ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಲ್ಲ, ಅವ್ರು ಯಾರು ಅಷ್ಟ್ ಚೆನ್ನಾಗ್ ಮಾಡಲ್ಲ ಗೊತ್ತಾ? ಪಾಪು ನೋಡಿ, ಪಾಪು ನನ್ಗೆ ಹೆಣ್ಮಗುನೇ ಆಗ್ಬೇಕು ಅಂತ ಆಸೆ ಈ ಹುಡ್ಗಿಗೆ, ನಮ್ ಸೌಂದರ್ಯಕ್ಕೆ. ಹಾಗಾಗಿ ನನಗೆ ಹೆಣ್ಮಗುನೇ ಕೊಡು, ನಾನು ಹೆಣ್ಮಗುನ ಎತ್ಕೊಂಡ್ ಫೋಟೋ ತೆಗೆಸ್ಕೊಂತೀನಿ. ಅವ್ರ ಅತ್ತೆ ಮಗಳಲ್ವಾ, ಅವ್ರ ಮಗು ಅದು. ನನಗೆ ಹೆಣ್ಮಗುನೇ ಬೇಕು, ಗಂಡ್ಮಗು ಸಾಕು. ಒಂದ್ ಗಂಡ್ಮಗು ಆಗಿದೆ, ಒಂದ್ ಹೆಣ್ಮಗು ಬೇಕು. ಬೇಗ ಎತ್ಕೊ ಪಾಪ ಮಗು ಮಲ್ಗಿದೆ, ಬಿಡ್ತಾ ಇಲ್ಲ. ಮಗು ತಾಂಬ ನಾನ್ ಫೋಟೋ ತೆಗೆಸ್ಕೋಬೇಕು ಅಂತ. ಪಾಪ ಮಲ್ಗಿರೋ ಮಗುನ ಎಬ್ಬರ್ಸ್ಕೊಂಡ್ ಬಂದ್ ಫೋಟೋ ತೆಗೆಸ್ಕೊಂಡ್ರು. ಆಮೇಲೆ ನೋಡಿ ಇಲ್ಲಿ ಈಗ ನೋಡಿ ಈ ಗ್ರೂಪ್ ಇದೆ ಅಲ್ಲ, ಫುಲ್ ಶಿವಮೊಗ್ಗ ಗ್ರೂಪ್ ಇದು. ಶಿವಮೊಗ್ಗ ಪ್ಲೇಸ್ ಎಲ್ಲಿ ಅಂತ ಇನ್ನೊಂದ್ಸತಿ ಹೇಳ್ತೀನಿ. ಫುಲ್ ಶಿವಮೊಗ್ಗ ಗ್ರೂಪ್ ಇದು. ನಮ್ ಅಳಿಯಂದ್ರು ಇದಾರಲ್ಲ, ಅವ್ರ ರಿಲೇಷನ್ಸ್ ಹೌದು, ನಮ್ಮ ರಿಲೇಷನ್ಸ್ ಹೌದು. ಆಲ್ಮೋಸ್ಟ್ ಎಲ್ಲ ಒಂದೇ ಫ್ಯಾಮಿಲಿದವರೇ ಇದಾರೆ. ಕರೆದ್ರು ಶಿವಮೊಗ್ಗಕ್ಕೆ ಬನ್ನಿ ಹೋಗೋಣ ಅಂತ. ಇನ್ನೊಂದ್ಸತಿ ಬರ್ತೀನಣ್ಣ ಅಂತ ನಾನು ಅಂದೆ. ಇಲ್ಲ ಬನ್ನಿ ಅಂತಿದ್ರು. ಇನ್ನೊಂದ್ಸತಿ ಬರೋಣ ಅಂತ ಹೇಳ್ಬಿಟ್ಟು, ಆಲ್ಮೋಸ್ಟ್ ಕಾರ್ ಇದೆ, ಆರಾಮಾಗಿ ಕಾರಲ್ಲಿ ಪ್ಲೇಸ್, ಒಳ್ಳೊಳ್ಳೆ ಪ್ಲೇಸ್ ಇದೆ, ನೋಡ್ಕೊಂಡ್ ಬರುವಂತೆ ಬಾ ಅಂತ ಕರೆದ್ರು ಅಣ್ಣಂದ್ರು ಎಲ್ರು. ಬಟ್ ಇನ್ನೊಂದ್ಸತಿ ಬರೋಣ ಅಣ್ಣ ಅಂತೇಳಿ ಅಲ್ಲಿ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ. ಯಾಕಂದ್ರೆ ನಾನ್ ಹೋಗಿ ಊರಿಗೆ ಸುಮಾರು ಒಂದ್ ವೀಕ್ ಮುಂಚೆನೆ ಹೋಗಿದ್ದೆ ಅನ್ಕೊಂತೀನಿ. ವಾರದ ಮುಂಚೆನೆ ಹೋಗಿದ್ದೆ. ಹತ್ತತ್ರ ವಾರಾನೇ ಆಗ್ತಾ ಬಂತು. ಮನೆ ಕಡೆ ನಮ್ಮವ್ರು ಅದ್ ಏನು ಎತ್ತಾನೋ ಅಂತ ಅಂತಿದ್ರು. ಹಾಗಾಗಿ ಸರಿ ಬಿಡು ಅಣ್ಣ, ಇನ್ನೊಂದ್ಸತಿ ಬರನಂತೆ ಅಂತ ಹೇಳ್ದೆ. ಫುಲ್ ಖುಷಿ ಆಗ್ಬಿಟ್ರಪ್ಪ ನಮ್ ಹುಡ್ಗಿ ಅಂತೂ ಸಖತ್ ಖುಷಿ ಪಟ್ಲು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಂಟಿ ಅಷ್ಟು ಅಂತೂ ಎಲ್ಲ ಓಕೆ. ಮಧ್ಯದಲ್ಲಿ ಬಂದು ನಮ್ ಅಳಿಯಂದ್ರು ಡ್ರೆಸ್ ಹಾಕೊಂಡ್ರಲ್ಲ, ಫುಲ್ ಖುಷಿ ಅಂತೀರಾ? ಅಳಿಯಂದ್ರು ಡ್ರೆಸ್ ಹಾಕೊಂಡ್ ಬಂದ್ಬಿಟ್ರು. ಎಲ್ರು ಖುಷಿನೋ ಖುಷಿ. ಈ ಟೈಮಲ್ಲಿ ಲಾಸ್ಟ್ಗೆ ನಮ್ಮ ಏನಪ್ಪಾ ಅಂತಂದ್ರೆ, ನಮ್ಮ ಚಿಕ್ಕಮ್ಮ ಬಂದಿದ್ರಲ್ವಾ, ಅವ್ರ ಮಗ ಬರ್ತಿದ್ದಾನೆ ಡ್ಯೂಟಿಗೆ ಬರ್ತಿದ್ದಾನೆ ಇಲ್ಲೇ ಚಿದಾನಂದ ಅಂತೇಳಿ. ನೀವು ಕಪಲ್ಸ್ ಅವ್ರಿಬ್ರು. ಮ್ಯಾರೇಜ್ ಇಂದ ಹಾಕಿದ್ನಲ್ವಾ ನನ್ನ ವಿಡಿಯೋಸ್, ನೀವು ಕಪಲ್ಸ್ ಅವಾಗ ತಾನೇ ಜಸ್ಟ್ ಬಂದ್ರು. ಇವ್ರು ಫೋಟೋ ತೆಗೆಸ್ಕೊಂತಿದ್ರು. ಕೊನೆಗ್ ಬಂತು ನೋಡಿ ಹುಲಿಗಳ ಹಿಂಡು. ನೋಡಿ ಈ ಹುಲಿಗಳ ಹಿಂಡು ಹೇಗಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹೆಣ್ಣಿಗೆ ಸೀರೆ ಯಾಕೆ ಚಂದ, ಎಷ್ಟು ಚಂದ ಅಲ್ವಾ? ಅವ ಸೂಪರ್. ಇವ್ರು ನಮ್ ಚಿದಾನಂದ ಅಂತ ಹೇಳಿದ್ನಲ್ವಾ, ಅವರ ಒಂದು ಮಿಸಸ್ ಇವ್ರು. ನ್ಯೂ ಕಪಲ್ಸ್ ಅಂತ ಹೇಳಿದ್ನಲ್ವಾ ಅವರು. ಸೊ ಸೂಪರ್. ಎಷ್ಟು ಚೆನ್ನಾಗಿ ನಡೀತು ಅಂತಂದ್ರೆ, ಲಾಸ್ಟ್ಗೆ ಎಲ್ಲ ಫಂಕ್ಷನ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆದ್ಮೇಲೆ ದೃಷ್ಟಿ ತೆಗಿಬೇಕಲ್ವಾ, ದೃಷ್ಟಿ ತೆಗಿಬೇಕಾದ್ರೆ ಸಾಂಗ್ ಹಾಡಿ ಅಂತ ಹೇಳ್ತಿದ್ರು. ಒಬ್ರು ಸಾಂಗೇ ಹಾಡ್ತಿದ್ರು. ಅದಕ್ಕೆ ಹೇಳೋದು ನಮ್ಮ ಸಂಪ್ರದಾಯ ನಾವು ಕಲಿಬೇಕು ಅಂತ. ಯಾವ್ದು ಅಂತ ನೋಡೋಣ ಬನ್ನಿ.
ಪ್ರಸಾದ ನಾವು ಕೇಳು ಹಾಂ काय चालेल काय पत्नी ಆಗೋ ನಮ್ ದೊಡ್ಡಮ್ಮ ಹೇಳೋದ್ ಕೇಳಿಸ್ಕೊಳ್ಳಿ. ಇವಾಗ ಆರ್ತಿದ್ದು ಡೈರೆಕ್ಟ್ ಆಗಿ ವಿಡಿಯೋ ಹಾಕಿದ್ದೀನಲ್ವಾ, ಅದ್ರಲ್ಲಿ ಏನಂತಾರೆ ಗೊತ್ತಾ, ಆರತಿ ಎತ್ತಿರೆ ನಮ್ ಕಳ್ ಮಂಜನ್ಗೆ ಅಂತ ಅದ್ರಲ್ಲಿದೆ. ಇಲ್ಲಿ ಪುಟ್ಟಲಕ್ಷ್ಮಿ ಅಂತಿದ್ದಾರೆ. ಹಾಗಾಗಿ ಅಲ್ಲಿ ಒಂಚೂರು ಖುಷಿ ಬಂತು. ಆದ್ರೂ ಕೊನೆಯದಾಗಿ ಮನೇಲಿ ಹಿರಿಯರು ಇರ್ಬೇಕು ಅಂತ ಹೇಳೋದು ಏನಕ್ ಗೊತ್ತಾ, ಇದಕ್ಕೆ ನೋಡಿ. ಒಂದ್ ಸಾಂಗ್ ಬರ್ತಾ ಇಲ್ಲ ನಮ್ಗೆ. ಅಂದ್ರೆ ಹಳ್ಳಿಯಲ್ಲಿ ಹೆಣ್ಮಕ್ಳು ಅಂದ್ರೆ ಹಿರಿಯರು ಇರ್ತಾರಲ್ವಾ, ಅವ್ರು ಏನ್ ಸಾಂಗ್ ಹಾಡ್ತಾರೆ ಗೊತ್ತಾ, ಅವ್ರ ಸಾಂಗ್ ಅಲ್ಲಿ ಇರೋ ಬರೋ ಎಲ್ಲ ಆ ಕಣ್ಣೆಸರೆಲ್ಲ ಹೋಗ್ಬಿಡುತ್ತೆ ಗೊತ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.